9th B ಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರೋ ಟಾಪಿಕ್ ಯಾವುದು ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. 1902ರಲ್ಲಿ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾದ ನಂತರ ಕೈಗಾರಿಕೆಗಳು ಶೀಘ್ರವಾಗಿ ಬೆಳೆದವು. 1923ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಪ್ರಾರಂಭವಾಯಿತು. ನಂತರ ಕಾಗದ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ ಮತ್ತು ಶ್ರೀಗಂಧ ಎಣ್ಣೆ ಕೈಗಾರಿಕೆ, ಸಾಬೂನು ಕಾರ್ಖಾನೆ ಹೀಗೆ ಮುಂತಾದ ಹಲವಾರು ಕಾರ್ಖಾನೆಗಳು ಪ್ರಾರಂಭವಾದವು. ಕರ್ನಾಟಕವು ಭಾರತದಲ್ಲಿಯೇ ಮೊಟ್ಟ ಮೊದಲು ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ರಾಜ್ಯವಾಗಿದೆ. ಭಾರತದಲ್ಲಿ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಯಾವುದು? ಬಳ್ಳಾರಿ. 2ನೇ ಸ್ಥಾನ ನಮ್ಮ ಚಿಕ್ಕಮಗಳೂರು. ಮತ್ತು ಸರಿಯ ವಿಶ್ವೇಶ್ವರಯ್ಯನವರ ದೃಷ್ಟಿಯಿಂದ ಬಾಬಾ ಬುಡಂಗಿರಿ ಬೆಟ್ಟ ಅಂದರೆ ಗೊತ್ತಲ್ವ, ದತ್ತಾತ್ರೇಯ ಬೆಟ್ಟ. ಆ ಬೆಟ್ಟದಲ್ಲಿ ಸಿಗುವ ಉತ್ತಮ ಹಾಗೂ ಅಪಾರ ಕಬ್ಬಿಣದ ಅದಿರನ್ನು ಬಳಸಿಕೊಳ್ಳಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂದು ಕರೀತಾರೆ. ಏನಂತ ಕರೀತಾರೆ? ಮೈಸೂರು ಐರನ್ ಸ್ಟೀಲ್ ಇಂಡಸ್ಟ್ರೀಸ್ ಎಂದು ಕರೀತಾರೆ. ಈ ಕಾರ್ಖಾನೆಗೆ ಅಗತ್ಯವಾದ ಕಬ್ಬಿಣದ ಕೆಮ್ಮಣ್ಣು ಗುಂಡಿಯಿಂದ, ಸುಣ್ಣು ಬಂಡಿಗಳಿಂದ, ನೀರು ಭದ್ರಾವತಿಯಿಂದ ಹಾಗೂ ಮ್ಯಾಂಗನೀಸ್ ಸುಂಡರಿನಿಂದ ಪೂರೈಕೆಯಾಗಿದೆ. ನಮ್ಮ ರಾಜ್ಯ ಉತ್ಪಾದಿಸಿದ ಕಬ್ಬಿಣದ ಅದಿರಿನ ಶ್ರೇಷ್ಠ ದರ್ಜೆ ಮೈಟೋಟೋನ್ಮೆಂಟ್ ಪಾಲು ಶೇಕಡ ಎಷ್ಟು ಭಾಗದಷ್ಟಿದೆ? 63 ಭಾಗದಷ್ಟಿದೆ. 2011ರಲ್ಲಿ ಜಿಂದಾಲ್ ಕಂಪನಿಯವರು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಕೋರ್ಕೇರ್ ತಂತ್ರಜ್ಞಾನ ಉಕ್ಕು ಕಾರ್ಖಾನೆ ಬಳ್ಳಾರಿ ಜಿಲ್ಲೆಯಲ್ಲಿ ತೋರಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ? 2011. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಬಳ್ಳಾರಿ. ಥ್ಯಾಂಕ್ ಯು.